ಶಿವರಾತ್ರಿ ಅಮಾವಾಸ್ಯೆ ಎನ್ನುವುದು ಸಾಮಾನ್ಯ ದಿನವಲ್ಲ. ಇದು ಶಿವ ಮತ್ತು ಶಕ್ತಿಯ ಶಕ್ತಿ ಒಂದೇ ಅಲೆಗಳಲ್ಲಿ ಜಾಗೃತವಾಗುವ ಅಪರೂಪದ ಕ್ಷಣ. ಈ ದಿನ ನೀವು ಅನುಭವಿಸಿದ ಪ್ರತಿಯೊಂದು ನೋವು, ತಾಳಿಕೊಂಡ ಪ್ರತಿಯೊಂದು ಮೌನ, ಯಾರಿಗೂ ಹೇಳಲಾಗದ ಕಣ್ಣೀರು, ಇದಕ್ಕೊಂದು ಅರ್ಥ ಇದೆ ಎಂದು ಶಿವಶಕ್ತಿ ತೋರಿಸುವ ದಿನ. ಈ ರಾತ್ರಿಯಲ್ಲಿ ಕತ್ತಲೆ ಹೆಚ್ಚಾದಂತೆ ಕಾಣಬಹುದು, ಆದರೆ ಅದೇ ಕತ್ತಲೆಯೊಳಗೆ ನಿಮ್ಮ ಜೀವನದ ಹೊಸ ಬೆಳಕು ಹುಟ್ಟುತ್ತದೆ. ಶಿವ ಮೌನವಾಗಿದ್ದರೂ ನಿಮ್ಮ ಉಸಿರಿನಲ್ಲೇ ಇರುವಂತೆ ಅನುಭವವಾಗುತ್ತದೆ. ಶಕ್ತಿ ನಿಮ್ಮ ಹೃದಯದ ಧೈರ್ಯವನ್ನು ನಿಧಾನವಾಗಿ ಎಬ್ಬಿಸುತ್ತಾಳೆ. ಈ ದಿನ ಪೂಜೆ ಮಾಡಲು ದೊಡ್ಡ ವಿಧಿವಿಧಾನ ಬೇಕಿಲ್ಲ, ಶುದ್ಧ ಮನಸ್ಸೇ ಸಾಕು. ರಾತ್ರಿ 9 ಗಂಟೆಯ ನಂತರ ಅಥವಾ ಮಧ್ಯರಾತ್ರಿಗೆ ಸಮೀಪ ಸ್ವಚ್ಛವಾದ ಸ್ಥಳದಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಹಾಗೂ ಶಕ್ತಿಯ ರೂಪವನ್ನು ಇಟ್ಟು ಒಂದು ದೀಪ ಹಚ್ಚಿ ಮೊದಲು ನೀರು ಮತ್ತು ಹಾಲಿನಿಂದ ಶಿವಾಭಿಷೇಕ ಮಾಡಿ, ನಾನು ಸಹಿಸಿಕೊಂಡ ಎಲ್ಲಾ ಭಾರವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ ಶಿವ ಎಂದು ಮನಸ್ಸಿನಲ್ಲಿ ಹೇಳಬೇಕು. ನಂತರ ಬಿಲ್ವಪತ್ರ ಅಥವಾ ಹೂವನ್ನು ಅರ್ಪಿಸುತ್ತಾ ನಿಧಾನವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಬೇಕು. ಶಿವನ ನಂತರ ಶಕ್ತಿಗೆ ಕುಂಕುಮ ಅರ್ಪಿಸಿ, ನನ್ನ ಪರೀಕ್ಷೆ ಮುಗಿದರೆ ಸಾಕು ತಾಯಿ, ದಾರಿ ನೀನೇ ತೋರಿಸು ಎಂದು ಪ್ರಾರ್ಥಿಸಬೇಕು. ಈ ಎಲ್ಲದಕ್ಕಿಂತ ಮುಖ್ಯವಾದದ್ದು ಈ ರಾತ್ರಿಯಲ್ಲಿ ಕನಿಷ್ಠ 5 ನಿಮಿಷ ಸಂಪೂರ್ಣ ಮೌನದಲ್ಲಿ ಕುಳಿತುಕೊಳ್ಳುವುದು. ಏನೂ ಕೇಳದೆ, ಏನೂ ಯೋಚಿಸದೆ, ಕೇವಲ ಶಿವಶಕ್ತಿಯನ್ನು ಅನುಭವಿಸುವುದು. ಇದೇ ಕ್ಷಣದಲ್ಲಿ ನಿಮ್ಮ ಒಳಗಿನ ಭಾರ ನಿಧಾನವಾಗಿ ಕರಗತೊಡಗುತ್ತದೆ. ಈ ಪೂಜೆ ಮಾಡಿದ ನಂತರ ತಕ್ಷಣ ಅದ್ಭುತ ಆಗಬೇಕು ಅನ್ನೋ ನಿರೀಕ್ಷೆ ಬೇಡ, ಆದರೆ ಕೆಲವೇ ದಿನಗಳಲ್ಲಿ ಮನಸ್ಸು ಹಗುರವಾಗುವುದು, ಭಯ ಕಡಿಮೆಯಾಗುವುದು, ತೀರ್ಮಾನಗಳಲ್ಲಿ ಸ್ಪಷ್ಟತೆ ಬರುವುದು, ಇವೆಲ್ಲವೂ ಕಾಣಿಸಿಕೊಳ್ಳುತ್ತವೆ. ಇದು ಮಾಯಾಜಾಲ ಅಲ್ಲ, ಇದು ಶಿವಶಕ್ತಿ ನಿಮ್ಮ ಸಹನೆಯನ್ನು ಒಪ್ಪಿಕೊಂಡ ಕ್ಷಣದ ಅನುಗ್ರಹ. ಈ ಸಂದೇಶ ನಿಮಗೆ ತಲುಪಿದ್ದರೆ ಅದು ಯಾದೃಚ್ಛಿಕವಲ್ಲ, ಇದು ಶಿವಶಕ್ತಿ ನಿಮಗೆ ನೀಡುವ ಸೂಚನೆ. ಓಂ ನಮಃ ಶಿವಾಯ. ಓಂ. ಜೈ ಶಕ್ತಿ.